ಕ್ರಿಸ್ತನಲ್ಲಿ ಪ್ರೀತಿಯ ದೇವ ಜನರಿಗೆ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ ಪ್ರಿಯರೇ. ಈ ದಿನ ನಾವು ವಿಶೇಷವಾಗಿ ಪ್ರೇಮಿಗಳ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಅನೇಕ ಜನ. ಆದರೆ ನಾವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರಿ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವಂತಹ ಸಮಯ. ಇಲ್ಲಿ ಒಂದು ಹುಡುಗ ಒಂದು ಹುಡುಗಿ ಸೇರಿದ್ರೆ ಅದು ಪ್ರೀತಿ ಅಲ್ಲ ಪ್ರಿಯರೇ. ಇದು ತಂದೆಯ ಪ್ರೀತಿ ಇರುತ್ತೆ, ತಾಯಿಯ ಪ್ರೀತಿ ಇರುತ್ತೆ, ಸಹೋದರರ ಪ್ರೀತಿ ಇರುತ್ತೆ, ಸಹೋದರರ ಪ್ರೀತಿ ಇರುತ್ತೆ, ಅನೇಕ ಬಂಧು ಬಳಗದವರ ಪ್ರೀತಿ ಸಹ ಇರುತ್ತೆ ಪ್ರಿಯರೇ. ಇಲ್ಲಿ ವಿಶೇಷವಾಗಿ ಫೆಬ್ರವರಿ 14ನೇ ತಾರೀಕು ಅಂದರೆ ಬರೀ ವಿಶೇಷವಾಗಿ ಹುಡುಗ ಹುಡುಗಿಯ ಪ್ರೇಮಿಗಳ ದಿನಾಚರಣೆ ಎಂಬುದಾಗಿ ಕರೀತಾರೆ ಪ್ರಿಯರೇ. ಆದರೆ ನಾವು ತಂದೆಯನ್ನ ನಾವು ಪ್ರೀತಿ ಮಾಡ್ತಾ ಇದ್ದೀರಾ, ತಾಯಿಯನ್ನ ಪ್ರೀತಿ ಮಾಡ್ತಾ ಇದ್ದೀರಾ, ಮತ್ತು ಅಣ್ಣ ತಮ್ಮಂದರನ್ನ ಪ್ರೀತಿಯಿಂದ ಕಾಣ್ತಾ ಇದ್ದೀರಾ, ಅದು ಸಹ ಪ್ರೀತಿನೇ. ಆದರೆ ನಾವು ಹೆಚ್ಚಿನದಾಗಿ ಈಗಿನ ಕಾಲದ ಜನರೇಷನಲ್ಲಿ ಈ ಜನಗಳು ಅನೇಕ ಜನಗಳು ಅದಕ್ಕೆ ಒತ್ತು ಕೊಡುವವರಾಗಿದ್ದಾರೆ. ಹಾಗಾಗಿ ನಮಗೆ ನಿಜವಾದ ಪ್ರೀತಿ ಎಲ್ಲಿ ಸಿಗುತ್ತೆ? ಹಣ ಇರೋವರೆಗೂ ಕೆಲವರು ಪ್ರೀತಿ ಮಾಡ್ತಾರೆ, ಹಣ ಹೋದ್ಮೇಲೆ, ಆಸ್ತಿ ಹೋದ್ಮೇಲೆ ಯಾರು ನಮ್ಮನ್ನ ಪ್ರೀತಿ ಮಾಡೋದಿಲ್ಲ ಪ್ರಿಯರೇ. ಹಾಗಾಗಿ ನಿಜವಾದ ಪ್ರೀತಿ ತಂದೆ ತಾಯಿಯ ಪ್ರೀತಿ. ಆ ತಂದೆ ತಾಯಿಯನ್ನ ಪ್ರೀತಿ ಮಾಡಿ ಮತ್ತು ತಂದೆ ತಾಯಿಗೆ ವಿಧೇಯರಾಗಿ ನಡೀರಿ. ಮತ್ತು ಇದಕ್ಕೆಲ್ಲಕ್ಕಿಂತ ಹೆಚ್ಚಿನದಾಗಿ ದೇವರ ಪ್ರೀತಿ. ಆ ದೇವರು ತಂದೆ ತಾಯಿಯನ್ನ ನಮ್ಮನ್ನು ಈ ಲೋಕದಲ್ಲಿ ದೇವರ ಮುಖಾಂತರವಾಗಿ ತಂದೆ ತಾಯಿಗಳನ್ನು ಇಟ್ಟಿದ್ದಾರೆ. ಅವರ ಮಾತಿಗೆ ನಾವು ವಿಧೇಯರಾಗಿ ನಡೆಯೋಣ, ಅವರ ಮಾತುಗಳನ್ನು ಗೌರವಿಸೋಣ, ಅವರನ್ನ ಪ್ರೀತಿ ಮಾಡೋಣ. ತಂದೆ ತಾಯಿ ಮಕ್ಕಳಿಗಾಗಿ ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ, ಏನೆಲ್ಲ ಸಾಲಗಳು ಮಾಡ್ತಾ ಇದ್ದಾರೆ, ಎಷ್ಟೆಲ್ಲ ಚಿಂತೆಗಳು ಪಡ್ತಾ ಇದ್ದಾರೆ, ಮಕ್ಕಳ ಭವಿಷ್ಯತ್ತು ನಿಲ್ಲಿಸಬೇಕಾಗಿ ಏನೆಲ್ಲ ತೊಂದರೆಗಳು ಪಡ್ತಾ ಇದ್ದಾರೆ. ನಾವು ತಂದೆ ತಾಯಿಗಳನ್ನ ನಾವು ಗಮನಿಸೋದಿಲ್ಲ, ಅವರ ಕಷ್ಟಗಳನ್ನ ಕೇಳೋದಿಲ್ಲ. ನಾವು ಊಟ ಮಾಡ್ದ ಅಪ್ಪ ಅಂತ ನಾವು ಕೇಳೋದಿಲ್ಲ, ನೀನು ಹೆಂಗಿದೀಯ ಅಮ್ಮ ಅಂತ ನಾವು ಕೇಳೋದಿಲ್ಲ. ಆದರೆ ಇಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಷಯ, ಈಗಿನ ಕಾಲದಲ್ಲಿ ಅನೇಕ ಯುವಕರು ಯುವಕಿಯರು ಅನೇಕ ತುಂಬ ಜ್ಞಾನಿಗಳಾಗಿದ್ದಾರೆ, ತುಂಬ ಬುದ್ಧಿವಂತರಾಗಿದ್ದಾರೆ, ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಆದರೆ ಈಗಿನ ವಿಷಯದಲ್ಲಿ ನಾವು ತಂದೆ ತಾಯಿಯನ್ನು ಗೌರವಿಸಬೇಕು, ಪ್ರೀತಿಸಬೇಕು. ಮತ್ತು ವಿಶೇಷವಾಗಿ ಎಲ್ಲಕ್ಕಿಂತ ಪ್ರೀತಿ ದೇವರ ಪ್ರೀತಿ ಪ್ರೇರೆ. ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನ ಪ್ರೀತಿಸಿದ ಮೇರೆಗೆ ಎಲ್ಲರನ್ನ ಪ್ರೀತಿಸೋನಾಗಿದ್ದಾನೆ. ನನ್ನ ಪ್ರೀತಿ, ದೇವರು ವಾಕ್ಯ ಹೇಳುತ್ತೆ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಎಂಬುದಾಗಿ. ಆ ಪ್ರೀತಿ ನಮ್ಮ ಕುಟುಂಬದಲ್ಲಿರಲಿ, ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ ಅವರ ಮಧ್ಯದಲ್ಲಿ ಇರಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.